Hi everyone, myself Dr. Rajat Prasad KN, consultant urologist at Sanaira Hospital, Kengeri, Bangalore. ಇಲ್ಲೇನಂದರೆ ತುಂಬ ಜನ ಪೇಷಂಟ್ಸು ಒಪಿನಿಯನ್ ಕೇಳೋಕ್ಕಂತ ತುಂಬ ಜನ ಬರ್ತಾರೆ. ಆ್ಯಕ್ಚುಲಿ ಸ್ಟೋನ್ಸ್ ಬಗ್ಗೆ, ಸ್ಟೋನ್ಸ್ ಸರ್ ಕಿಡ್ನಿನಲ್ಲಿದೆ, ಮತ್ತು ಯುರೇಟ್ರಲ್ಲಿದೆ, ಮತ್ತು ಬ್ಲಾಡ್ರಲ್ಲಿದೆ, ಅದಕ್ಕೆ ಟ್ರೀಟ್ಮೆಂಟ್ ಏನು, ಅದು ಏನೇನಾಗುತ್ತೆ, ಕಾಂಪ್ಲಿಕೇಶನ್ಸ್ ಏನು, ಮತ್ತು ಅದರಿಂದ ಆಗೋವಂಥದ್ದು ತೊಂದರೆಗಳೇನು ಅಂತ ಕೇಳ್ಕೊಂಡು ತುಂಬ ಜನ ಬರ್ತಾರೆ. ಅದಕ್ಕೆ ಈ ಟಾಪಿಕ್ನ ತೊಗೊಂಡಿದ್ದೀನಿ ಇವತ್ತು ನಾನು. ಮೇಯ್ನ್ ಏನಂದರೆ ಕಿಡ್ನಿ ಸ್ಟೋನ್ಸು ತುಂಬ ಜನ 2 mm, 3 mm, 4 mm, 5 mm ಅಂದ್ಬಿಟ್ಟು ತುಂಬ ಜನ ರಿಪೋರ್ಟ್ಸ್ ಎತ್ಕೊಂಡ್ಬರ್ತಾರೆ ನನ್ನ ಹತ್ರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಏನೂ ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಆಯಿತಾ. ಇದಕ್ಕೆ ಜಸ್ಟ್ ಡಯಟರಿ ಪ್ಲ್ಯಾನ್ನ ಫಾಲೋ ಮಾಡಿದ್ರೆ ಸಾಕು. ಮತ್ತು ಅದ್ರ ಜೊತೆಗೆ ಯಥೇಚ್ಛವಾಗಿ ನೀರು ಕುಡಿಯೋದು, ಮತ್ತು ಸಾಲ್ಟ್ನ ಕಮ್ಮಿ ತೊಗೊಳ್ಳೋದು, ಪ್ರೋಟೀನ್ ಡಯಟ್ನ ಕಮ್ಮಿ ಮಾಡೋದು, ಇದನ್ನು ಫಾಲೋ ಮಾಡಿದ್ರೆ ಈ 2, 3, 4 mm ಏನಿರುತ್ತೋ ಆ ಸ್ಟೋನ್ ಸೈಜು ಇನ್ಕ್ರೀಸ್ ಆಗೋಲ್ಲ. ಓಕೆನಾ. ಅಷ್ಟರಲ್ಲೇ ಇಟ್ಕೊಂಡ್ರೆ ನಿಮಗೆ ಟ್ರೀಟ್ಮೆಂಟು ಬೇಕಾಗಿಲ್ಲ. ಮತ್ತು ನೀವು ಅದನ್ನು ಎವ್ರಿ ಇಯರು ಸ್ಕ್ಯಾನ್ ಮಾಡಿಕೊಂಡು ಫಾಲೋ ಅಪ್ ಮಾಡ್ಕೋಬೋದು. ಇದೊಂದು ಯಥೇಚ್ಛವಾಗಿ ಬರೋವಂಥ ಕ್ವಶನ್ನು, ಕಿಡ್ನಿಲಿ ಈ ಥರ ಸ್ಟೋನ್ಸ್ ಇತ್ತು, ಅದಿತ್ತು, ಇದಿತ್ತು ಅಂತ. ಮೋರ್ ದೆನ್ 5 mm ಸ್ಟೋನ್ಸ್ ಇನ್ ಕಿಡ್ನಿ, ಐ ಆಮ್ ಟೆಲಿಂಗ್ ಅಬೌಟ್ ಓನ್ಲಿ ಕಿಡ್ನಿ. ಓಕೆನಾ. ಇದರಲ್ಲಿ ಏನಾದರೂ ತುಂಬ ಸ್ಟೋನ್ಸು ಮೋರ್ ದೆನ್ 5 mm, 8 mm ಇತ್ತು, 10 mm ಇತ್ತು, ಮೋರ್ ದೆನ್ 10 mm ಅವ್ರಿಗೆ ಪೇಯ್ನ್ ಆಗಿರ್ಬೋದು, ಫೀವರ್ ಆಗಿರ್ಬೋದು, ಯೂರಿನ್ ಸಿಮ್ಟಮ್ಸು, ಉರಿ, ಬ್ಲಡ್ ಇನ್ ಯೂರಿನು, ಮಿಕ್ಚುರೇಷನು, ಬರ್ನಿಂಗು, ಡಿಸ್ಯೂರಿಯಾ, ಈ ಥರದ್ದು ಏನೇ ಸಿಮ್ಟಮ್ಸ್ ಬಂದ್ರೂ ಸರ್ಜರಿ ಮಾಡಬೇಕಾಗುತ್ತೆ. ಮೇಕ್ ಎ ನೋಟ್, ಸೊ ಮೋರ್ ದೆನ್ 6 to 8 mm ಇಟ್ಸ್ ನೀಡ್ ಎ ಸರ್ಜರಿ. ಅದಕ್ಕೆ ಏನೂ ಭಯ ಪಡೋಂಗಿಲ್ಲ. ಡೇ ಕೇರ್ ಪ್ರೊಸೀಜರಲ್ಲಿ ಸನೈರಾ ಹಾಸ್ಪಿಟ್ಲಲ್ಲಿ ನಿಮಗೆ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ಆ ಸ್ಟೋನ್ಗಳನ್ನ ಕ್ಲಿಯರ್ ಮಾಡಿ ಒಂದು ಸಣ್ಣ ಸ್ಟೆಂಟ್ ಅಂತ ಇರುತ್ತೆ, ಆ ಸ್ಟೆಂಟ್ನ ಹಾಕ್ತೀವಿ ಅಷ್ಟೇ. ಆಫ್ಟರ್ 2 weeks ಆದಮೇಲೆ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಇಂಪ್ರೂವ್ಮೆಂಟು ಆ ಸ್ಟೆಂಟ್ನ ತೆಗಿತೀವಿ. ಆ ಸ್ಟೆಂಟ್ ಬೇಕಾದ್ರೆ ನೀವು ಅಪ್ ಟು 1 month 2 monthವರೆಗೂ ಇಟ್ಕೋಬೋದು. ದಿಸ್ ಈಸ್ ದ ಒನ್ ಫಾರ್ ಕಿಡ್ನಿ ಸ್ಟೋನ್ಸು, ಆಯಿತಾ. ಇದನ್ನು ನೀವು ಯಾರೇ ಸ್ಟೋನ್ಸ್ನ ಬಂದಿದೆ ಅಂದರೆ ದಯವಿಟ್ಟು ಗಾಬರಿ ಆಗಿಬಿಡಿ. ಲೆಸ್ ದ್ಯಾನ್ 5 mm ದೇರ್ ಇಸ್ ನೋ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಇನ್ ಕಿಡ್ನಿ. ಓಕೆ, ಜಸ್ಟ್ ಡಯಟರಿ ಪ್ಲಾನ್ ರಿಕ್ವೈರ್ಮೆಂಟ್ ಇಸ್ ದೇ ದಟ್ ಯು ಹ್ಯಾವ್ ಟು ಫಾಲೋ. ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಥ್ಯಾಂಕ್ ಯು.